ನಮಗೆ ಏನೋ ಇವತ್ತು ತಮ್ಮ ಆಶೀರ್ವಾದದಿಂದ ಮಾತಾಡೋಕೆ ಕೊಟ್ಟಿದ್ದೀರಿ ಅವಕಾಶ. ಯಾಕೆ ಅದೇನೋ ಟೈಮ್ ನೋಡೋಕೆ ಕೊಟ್ಟಿರ್ಬೇಕೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಮನೆ ಸಭಾಧ್ಯಕ್ಷರೇ, ನಾನೇನು ಚರ್ಚೆಗೆ ಭಾಗವಹಿಸಿರಲಿಲ್ಲ, ನಾನೆಲ್ಲ ಗಮನಿಸ್ತಾ ಇದ್ದೀನಿ. ಇವತ್ತು ನಿಮಗೆ ನಿಮ್ಮ ಬಗ್ಗೆ 224 ಜನ ನಾವು ಸೇರಿ ನಿಮ್ಮ ಬಗ್ಗೆ ಗೌರವದಿಂದ ಇವತ್ತು ನಮ್ಮ ಸ್ಪೀಕರ್ ಅವರು ಹಿಂದಿನ 5 ವರ್ಷ ಕೆಲಸ ಮಾಡಿರೋದು, ಈ ಕೆಲಸ ಮಾಡಿರೋದು ಎಲ್ಲ ಗಮನದಲ್ಲಿಟ್ಕೊಂಡೆ ನೀವು ನಿಮ್ಮ ಮನಸ್ಸಿನ ನೋವಾಗಿರೋದನ್ನ ಸಮಗ್ರ ತನಿಖೆ ನಡೆಸಬೇಕು ಅಂತಲೇ ತಮಗೆ ಸರ್ವಾನುಮತದಿಂದ ಕೊಟ್ಟಾಯ್ತು ನಿನ್ನೆ. ಅದಾದಮೇಲೆ ಅಧ್ಯಕ್ಷರೇ, ನಾನು ಕೇಳೋದು ಇಷ್ಟೇ ಇವ್ರನ್ನ ಪ್ರಶ್ನೆ. ಈಗ ಅಶೋಕ್ ಅವರು ಇಲ್ಲ ಪಾಪ ಅವ್ರು ಗೌರವಾನ್ವಿತ ನಮ್ಮ ಹಿರಿಯರು ಒಂದು ವಾರದಿಂದ ಏನು ಸ್ಟೇಟ್ಮೆಂಟ್ ಕೊಟ್ಟರು? 6ನೇ ತಾರೀಕು ಯಾವುದೇ ಕಾರಣದಿಂದ ರಾಜ್ಯಪಾಲರು ಭಾಷಣ ಆಗಲ್ಲ. 9ನೇ ತಾರೀಕು 8ನೇ ತಾರೀಕು ಯಾವುದೇ ಕಾರಣದಿಂದ ಬಡ್ಜೆಟ್ ಆಗಲ್ಲ. ನಾನು ಹೇಳಿದೆ, ಯಾರೋ ಪತ್ರಿಕೆಯಲ್ಲಿ ಕೇಳ್ರಿ, ಏನು ತಲೆ ಕೆಡಿಸ್ಕೊಬಿಡ್ರಿ, ಆ ಟೈಮ್ ಹಂಗೆ ಇಟ್ಟಿದ್ದೀನಿ, ನೀವು ಯಾರು ಹೇಳಿದ್ರು ನಾನು ಹೇಳೋರಿಗೆ ಕೇಳಿ. ಈಗ ನೀವು ಈಗ ಆಮೇಲೆ ನಾನು ಇಲ್ಲಿ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರಿಗೆ ಹೇಳಿದೆ, ಬೇಕಾದ್ರೆ ಒಂದಿಲ್ಲ ಹೊರಗಡೆ ಹೋಗ್ಯಾರೆ ಸರ್, 12:30 ಆಗಿದೆ, 12:40ಕ್ಕೆ CM ಅವರು ಗಂಭೀರವಾಗಿ ಅವ್ರು ಏನಿದೆ ಅವ್ರದ್ದೆಲ್ಲ ಹೇಳೋವರೆಗೆ ಶಾಂತ ರೀತಿಯಿಂದ ನಡೆಯುತ್ತೆ. ಅವ್ರು ಎದ್ದು ಹೊರಗಡೆ ಹೋಗ್ತಾರೆ, ಬೇಕಾದ್ರೆ ನೀವು 10 ನಿಮಿಷ ಬಿಟ್ಟು ನನ್ನ ಹತ್ರ ಮಾತಾಡಿ. ಅದು ನಡೆದೈತೆ ಸರ್. ಈಗ ನಾನು ಹೇಳೋದು ಅಧ್ಯಕ್ಷರೇ, ನಿಮ್ಮ ಮೇಲೆ ಗೌರವ ಇಟ್ಟ ಮೇಲೆ ನೀವು ಅದು ನಿಮ್ಮ ಮೇಲೆ 5 ವರ್ಷ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈಗ ಮತ್ತೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೀವೊಂದು ಆದೇಶ ಕೊಟ್ಟ ಮೇಲೆ ನನ್ನ ಆದೇಶ ಕೊಡೋವರೆಗೂ ಯಾರು ಒಬ್ಬರು ಮಾತಾಡಲಿಲ್ಲ. ಅಲ್ಲ, 1-2 ನಿಮಿಷ ಅಲ್ಲ ತಡೀರಿ. ಈಗ ನಾವು ಈಶ್ವರಣ್ಣ ಒಬ್ಬ ಹಿರಿಯ ಸದಸ್ಯರಿದ್ದಾರೆ, ಅವರು ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂದಮೇಲೆ ಏನು ಮಾಡ್ಬೇಕು ಹೇಳಿ? ಅಲ್ಲ ಹೇಳಿ, ಅಲ್ಲ ನಾನು ಎಲ್ಲರೂ ಅಲ್ಲ 1-2 ನಿಮಿಷ ಎಲ್ಲರೂ ಸಮಗ್ರವಾಗಿ ತನಿಖೆ ನಡೆಸಿ ಅಂತ ಹೇಳಿದ್ಮೇಲೆ ನೀವೇನ್ ಮಾಡಿದ್ರಿ? CM ಅವರಿಗೆ ನಾಯಕರಿಗೆ ಡೈರೆಕ್ಷನ್ ಕೊಟ್ರಿ. ಅಲ್ಲ ನೀವೇನಂತೀರಿ ಸರ್? ಹಂಗಲ್ಲ, 15 ದಿವಸದೊಳಗೆ 15 ದಿವಸದೊಳಗೆ ತಾವ್ ಹೇಳಿದ್ರಿ ಸರ್, ನನ್ನಲ್ಲಿರೋ ಕಳಂಕನ 15 ದಿವಸದೊಳಗೆ ಸಭಾ ನಾಯಕರೇ ನೀವು ತೊಳೆಯಲೇಬೇಕು ಅಂತ ಡೈರೆಕ್ಷನ್ ಕೊಟ್ಟ ಮೇಲೆ ಅದು ಮಾಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳದು. ಈಗ ಮುಖ್ಯಮಂತ್ರಿ ತಪ್ಪು ಮಾಡೋರು ಅಲ್ಲ, ಅದು ನೋಡಿ. ಆಮೇಲೆ ಮಧ್ಯಾಹ್ನದ ಮೇಲೆ ಏನೇನು ನಡೀತೋ ಸರ್, ನೀವು ಹೊರಗಡೆ ಹೋಗಿ ಎಲ್ಲ ತೀರ್ಮಾನ ಕೊಟ್ಟ ಮೇಲೆ ಮಧ್ಯಾಹ್ನದ ಮೇಲೆ ಏನು ನಡೀತು? ಈಗ ನಿಮಗೆ ಕೊಟ್ಟಿರೋದೇನು? ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ನೀವು ಪಾಪ ಮಾನವೀಯತೆ ದೃಷ್ಟಿಯಿಂದ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಎಲ್ಲ ಶಾಂತ ರೀತಿಯಿಂದ ಅವ್ರೇನು ಎಲ್ಲರೂ ತಿಳ್ಕೊಂಡಿದ್ರು. ನಾನು ಹೇಳಿದೆ, ನೀವೀಗ ನಿಮ್ಮ 224 ಜನ ನಿಮಗೆ ಒಂದು ಕಳಂಕ ತರಬಾರ್ದು ಅನ್ನೋ ದೃಷ್ಟಿ 224 ಜನ ಹೇಳಿದ್ರು. ನೀವೊಂದು ಮಾತು ಕೊಟ್ಟ ಮೇಲೆ ಅದು ಮಾತು ಉಳಿಬೇಕು. ಈ ಸದನದ ಗೌರವ ಎತ್ತಿಡಿಬೇಕು. ಒಂದ್ಸಾರಿ ಸ್ಪೀಕರ್ ಅವ್ರು ಕೊಟ್ಟ ಮೇಲೆ ಆ ಸದನದ ಗೌರವ ಎತ್ತಿಡಿಬೇಕು ಅಂತ ಆ ದೃಷ್ಟಿ ಇಟ್ಕೊಂಡು ನೀವು ನಿರ್ಣಯ ಮಾಡಬೇಕಾಗುತ್ತೆ. ದಯಮಾಡಿ ಇದನ್ನ ಏನು ತಾವು ಡೈರೆಕ್ಷನ್ ಕೊಟ್ಟಿದ್ರೆ ಅಲ್ಲದವ್ರು 15 ದಿವಸದೊಳಗೆ ಆಗದೋದ್ರೆ ರಾಜ್ಯದ ಜನ ನಿಮ್ಮ ಮೇಲೆ ಅಪನಂಬಿಕೆ ಬರುತ್ತೆ. ಅದರಿಂದ ನೀವು ದಯಮಾಡಿ ಏನು ಆದೇಶ ಕೊಟ್ಟಿದ್ರಿ ಸಭಾ ನಾಯಕರಿಗೆ ಅದನ್ನ ಕೂಡಲೇ ನೀವು ಜಾರಿ ತರಬೇಕು ಅಂತ ಮನವಿ ಮಾಡ್ತೀವಿ. ನಾನು ಹೇಳಿದ್ದೆ